ಇಲ್ಲಪ್ಪ ಇದು ಹಳೇದು. ಇದು ಚೆನ್ನಾಗಿದೆ ನೋಡು. ನಾವ್ ಹಾಕೋದೆಲ್ಲ ಚಂದ. ಇವಳೆ ಕೊತ್ತಂಬರಿ ಸೊಪ್ಪೆಲ್ಲ ಮಾರಕ್ ಹೋಗ್ತಿದ್ಲಲ್ಲ. ಏ ನನ್ ತಲೆ ದೊಡ್ಡದಾಯ್ತಾ ಅಂತ ಅದಕ್ಕೆ ಒಂದೊಂದ್ಸರಿ ಎಡಿಟಿಂಗ್ ಅಂತ ಅಂದ್ಬಿಟ್ಟು ಕೂತ್ಕೋತಾಳೆ. 3 to 4 hours. Only travel partner. No. Yes. Never. ಪರವಾಗಿಲ್ಲ ಮಾತಾಡೋ, ಇಟ್ಸ್ ಓಕೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ವ್ಲಾಗ್ಸ್. ಇವತ್ತು ವ್ಲಾಗಲ್ಲಿ ನಾವು ಕವಿತನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ರೆಡಿ. ಅಶ್ವಿನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹಲೋ, ಎಲ್ಲಿದ್ಯಾ? ಹಾಂ, ಅವ್ರ ಕ್ಯಾಬಿಗೆ ಕ್ಯಾಶ್ ಕೊಡ್ಬೇಕಂತ? ಓಕೆ ಫೈನ್. ಹಾಂ ಬಾ, ಕೆಳಗೆ ಬರ್ತೀನಿ ಬಾ. ಸರಿ. ಅವಳು ಆನ್ ದ ವೇಲ್ ಇದ್ದಾಳೆ, ತಿಂಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತೆ. ಅವಳಿಗೋಸ್ಕರ ಪಲಾವ್ ಮಾಡಿದ್ವಿ. ಮೀನಾ ತಿನ್ಸದೆ ಅವಳಿಗೆ. ಎಂತ ಮಾಡ್ತಿದೀಯೇ? ಎಸ್, ಅಶ್ವಿನಿ ಬಂದ್ಲು. ಏನು ಗೊತ್ತಾ, ಕೆಲವೊಮ್ಮೆ ಈ ಓಲಾ ಶ್ವೇತಾ ಇವತ್ತು ಸ್ಯಾಟರ್ಡೇ ಇವತ್ತು ಕ್ಲಾಸ್ ಇಲ್ಲ. ಓಕೆನಾ. ಶ್ವೇತಾ ಇವಾಗ ನಮ್ಮ ಆನ್ಲೈನ್ ಕ್ಲಾಸಸ್ಸಲ್ಲಿ ಸ್ಟೂಡೆಂಟ್, ಅದಕ್ಕೆ ಕೇಳ್ತಾ ಇರ್ತಾಳೆ. ನಾನಿವಾಗ ಅಶ್ವಿನಿನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅವಳು ಬಂದಿದ್ದಾಳೆ. ಸೊ ಅವಳು ಬರಲಿ. 5 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಜಾಸ್ತಿ ಹೊತ್ತು ನಂಗೆ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋದು ಇಷ್ಟ ಆಗಲ್ಲ. ಸೊ ನಾನು ಮೇಲೆ ಹೋಗ್ತಾ ಇದ್ದೀನಿ, ಅವಳು ಬರಲಿ. ಅವಳಿಗೆ ನಾವು ಮೇಲಿಂದ ಒಂದು ಬಾಕ್ಸಲ್ಲಿ ದುಡ್ಡು ಹಾಕಿ ಕೆಳಗೆ ಹಾಕೋಣ ಅಷ್ಟೇ. ಆ್ಯಂಡ್ ಇದು 4th ಫ್ಲೋರು. ಹತ್ತದು ಇಳಿಯೋದು ತಮಾಷೆ ಅಲ್ಲ. ಕೆಳಗೆ ಬಾಬಾ. ಸರಿ, ಹಾಂ ಕೆಳಗೆ ಬರಲಿಕ್ಕೆ ಹೇಳು. ಓಕೆ. ಹಾಂ, ನೀನು ಎಲ್ಲಿದ್ಯಾ ನೋಡು. ಹಾಕ್ಲಾ? ಹಾಕ್ತೆ? ಓಕೆ ಡನ್. ಸೊ ಫೈನಲಿ ಬಂದ್ಲು. ಅವಳಿಗೆ ಲೊಕೇಶನ್ ಮಿಸ್ ಆಗಿದೆ ಅಂತೆ ಅಶ್ವಿನಿಗೆ. ಬಾ, ನೋಡ್ದಾ ಹತ್ತಿ ಇಳಿಯೋದು ಎಷ್ಟು ಕಷ್ಟ ಅಂತ. ತೊಳ್ಕೊ, ಕೈ ತೊಳ್ಕೊ. ಏನ್ ತಿಂಡಿದ್ದೀನಿ ನೀನು? ನಾನ್ ಬರ್ತಾ ಉಪ್ಪಿಟ್ಟು ತಿನ್ಬಿಟ್ಟು ಬಂದೆ. ಹೆಚ್ಚಿಗೆ ಆಗ್ಬೇಡ ಆಯ್ತು, ಇಷ್ಟೇ ಹಾಕ್ತೀನಿ ಟೇಸ್ಟಿಗೆ. ಸತ್ತೋಗ್ಬಿಡ್ತೀನಿ ನಾನು ಎಕ್ಸ್ಟ್ರಾ ತಿಂದೇನೆ. ಅಲ್ಲಿ ಬೇರೆ ಅವಳೇನೋ ಪನ್ನೀರ್ ಗಿನ್ನೀರ್ ಎಲ್ಲ ಮಾಡಿಟ್ಟಿದ್ದಾಳೆ. ಎಕ್ಸ್ಟ್ರಾ ತಿಂದ್ರೆ ಜೀವ ಆಗ್ಬಿಡುತ್ತೆ ನಂದು. ಫೈನ್, ಟೇಸ್ಟಿಗೆ. ಇದೇನಾ ಟಾಪ್ ತಗೊಂಡೆ ನಿನ್ನೆ? ಇಲ್ಲಪ್ಪ ಇದು ಹಳೇದು. ಇದು ಚೆನ್ನಾಗಿದೆ ನೋಡು. ನಾವ್ ಹಾಕೋದೆಲ್ಲ ಚಂದ. ಬೇಕಾಗಿತ್ತು ತಿನ್ಬೋದಾದ್ರೆ ನಾನು ತುಂಬಾಗಿತ್ತು. ತುಂಬಾ ಆಯ್ತಾ? ಹೌದು. ಬೇಡ ಅಂದ್ರೆ ಕುಕ್ಕರಲ್ಲಿ ಹಾಕು, ನಿಂಗೆ ಎಷ್ಟು ಬೇಕು ಅಷ್ಟೇ ತಿನ್ನು. ಬಟ್ ನೀನ್ ಟೇಸ್ಟ್ ಮಾಡ್ಲೇಬೇಕು, ನಿಂಗೋಸ್ಕರ ಮಾಡಿ. ಅಂಡ್ ಕವಿತೆಗೆ ಜೇನುತುಪ್ಪ. ಓಕೆನಾ? ಹೋಗ್ತಾ ಫ್ರೂಟ್ಸ್ ತಗೊಂಡ್ಬಿಟ್ಟು ಹೋಗೋಣ. ಅವಳಿಗೆ ಫ್ರೂಟ್ಸ್ ತಗೊಂಡು ಹೋಗೋಣ. ಹೌದು, ಆಪಲ್ ಎಲ್ಲ ತಗೊಂಡ್ಬಿಟ್ಟು ಹೋಗೋಣ. ಹೌದು. ಆಮೇಲೆ ಅವಳಿಗೆ ಮುಲ್ತಾನಿ ಮಿಟ್ಟಿ ತಗೋಬೇಕು ಮಾರೈತಿ. ಹೌದಲ್ಲ? ತುಂಬಾ ಟಾಂಟ್ ಕೊಡ್ತಾಳೆ ಅವಳು ನನಗೆ. ಅಶ್ವಿನಿ ಕೊಟ್ಟೆ, ನಂಗೆ ಕೊಟ್ಟಿಲ್ಲ ಅಂತ. ಅದಕ್ಕೋಸ್ಕರ ಅವಳಿಗೆ ಮುಲ್ತಾನಿ ಮಿಟ್ಟಿ ತಗೊಳ್ಳೋಣ. ಮುಲ್ತಾನಿ ಮಿಟ್ಟಿ. ಓಕೆ, ಅದಕ್ಕೊಂದು ಸ್ವಲ್ಪ ತಗೊಳ್ಳೋಣ. ನೀನು ಅದನ್ನ ಚೂರ ಮಾಡ್ಬಿಟ್ಟು ಇಟ್ಟಿದ್ಯಾ? ನಾನು ಇದನ್ನ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅವಳು ಯೂಸ್ ಮಾಡ್ತಾಳ ನೋಡಬೇಕು. ಇದು ರಾಯಚೂರಿಂದ ಬಂದಿರೋ ಮುಲ್ತಾನಿ ಮಿಟ್ಟಿ ಕಣೆ. ಶೋಭಕ್ಕ ಅಂತ ಇದ್ದಾರೆ, ಅವ್ರು ಕೊಟ್ಟಿರೋದು. ಪಾತ್ರೆನೂ ತೊಳಿಬೇಕು. ಅವಳೆಲ್ಲ ಮಾಡ್ತಾಳೆ. ಎಲ್ಲ ಮಾಡ್ತೀನಿ. ಹೌದಾ? ನೋಡೆ ನಮ್ಮ ಮನೆಗೆ ಮೀನಾ ಖಾರ ಇದೇನೆ? ಖಾರ ಇದೆ ಅಕ್ಕ. ಎಸ್. ಚಟ್ನಿ ಖಾರ. ಯಾಕ ನಾವು ಹೊರಟ್ವಿ. ಸಂಜೆ ಬರ್ತೀನಿ ನಾನು ಇದ್ದೀನಿ. ಅವ್ರ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅವ್ರ ಮನೆಗೆ ಹೋಗಲ್ಲ ನಾನು ಇವತ್ತು. 2 ದಿನ ಬಿಟ್ಟು ಬರ್ತೀನಿ. ಸ್ವಲ್ಪ ಕೆಲಸ ಇದೆ. ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿದೆ, ಸರ್ವಿಸಿಗೆ ಕೊಡಬೇಕು. ಆ್ಯಂಡ್ ಬಾಕ್ಸ್ ಇಲ್ಲಿದೆ, ವ್ಯಾರಂಟಿ ಕಾರ್ಡ್ ಇದರಲ್ಲಿದೆ, ಬಟ್ ಬಿಲ್ ಸಿಗ್ತಾ ಇಲ್ಲ. ನೋಡು, ಅಕ್ಕ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾರೆ. ನೀನು ನನ್ನ ಜೊತೆ ಇದೆಯಾ? ಇಲ್ಲ ಕಣೆ, ನಾನೇ ಹೋಗ್ಬೇಕು. ಅದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅವಳಿಗೆ ಏನು ಗೊತ್ತು? ಅವಳಿಗೆ ನಾನು ಏನು ಹೇಳಿಲ್ಲ. ತಿಳ್ಕೊಳ್ತಾರ ಅವರು. ನಾ ಹೇಳ್ತೀನಿ. ಫೋನ್ ಮೇಲೆ ಹೇಳೋಣಂತೆ. ಬರ್ತೀನಲ್ಲ 2 ದಿನ ಬಿಟ್ಟು. ನೀನು ಬರೋದಕ್ಕೆ ಹೋಗ್ಬೇಡ. ಓಕೆ, ಶಾಂತಿ ಶಾಂತಿ. ಹೋಗೋಣ ಬಾ.
ಅಜ್ಜಿ ಏನೋ ಫುಲ್ ಲಕ ಮಿನ್ಸ್ತಾ ಇದ್ದಾರೆ ನೋಡಿದ್ಯಾ ಪಿಂಕ್ ಕಲರ್ ಸ್ಯಾರಿ. ಕಾಂಪ್ಲಿಮೆಂಟ್ಸ್ ಕೊಟ್ಟೆ ನಾನು ಅಜ್ಜಿಗೆ, ಏನು ಮಾತಾಡೇ ಇಲ್ಲ. ಹಾಂ ಹೌದು, ಕೋಪನಾ ಯಾಕೆಂತೆ ಅದಕ್ಕ ತಗೊಂತೀನಿ. ಇವಳೇ ಕೊತ್ತಂಬರಿ ಸೊಪ್ಪೆಲ್ಲ ಮಾರಕ್ ಹೋಗ್ತಿದ್ಲಲ್ಲ. ಅವಳೇ ಅಜ್ಜಿ ಸ್ಯಾರಿ ನಿಜವಾಗ್ಲೂ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ಹಾ ಚೆನ್ನಾಗಿದೆ ಚೆನ್ನಾಗಿದೆ. ಆಯ್ತು ಬಿಡಿ, ಬಟ್ಟೆ ತೊಳ್ಕೊಳ್ಳಿ, ಸಂಜೆ ಸಿಗೋಣ. ಅದಾನೆ ಸೆಕ್ಸಿ ಅಜ್ಜಿ. ವಾ ವಾ ಮೂಸಂಬಿ, ಪೇರ್ಲೆಹಣ್ಣು, ಆ್ಯಪಲ್ 3 ಮಿಕ್ಸ್ ಮಾಡಿ. ಇರುವೆ ಇದೆಯಾ? ಕೆಂಪಿರುವೆ ಕಚ್ಚಲ್ಲ ನಮಗೆ, ಕಪ್ಪಿರುವೆ ಮಾತ್ರ ಕಚ್ಚಲ್ವಾ. ಲೊಕೇಶನ್ ಕಳಿಸಿದಾಳೆ, ಬುಕ್ ಮಾಡ್ಕೊಂಡ್ಬಿಡೋಣ. ಈಗ ನಿಮಗೆ ಹೆಂಗೆ ಶಾರ್ಟ್ಕಟಲ್ಲಿ ಒಟ್ಟು ಲೊಕೇಶನಿಗೆ ಕಳಿಸ್ಬೇಕು ನನಗೆ. ಬೆಳಗಿಂದ ನಾನೇನು ವ್ಲಾಗ್ ಮಾಡಿಲ್ಲ, ಯಾಕಂದರೆ ಕವಿತನಿಗೆ ವ್ಲಾಗಲ್ಲಿ ಬರಲಿಕ್ಕೆ ಕಂಫರ್ಟಬಲ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಪರ್ಮಿಷನ್ ಸಿಕ್ಕಿದೆ. ಸೊ ನಮ್ಮ ಕತೆ ಮತ್ತೆ ಶುರುವಾಗಿದೆ. ಏರಿಯಾದ ಹೆಸರು ಬಾನಸವಾಡಿ ಅಂತ, ಫ್ರೆಂಡ್ ಮನೆ. ಸ್ಮಾಲ್ ಸೆಲೆಬ್ರೇಷನ್ ಇದೆ, ಮೇ ಬಿ 10K ಆಯ್ತಲ್ಲ, ಅದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಯಾವುದು? ಇದೇನು ವಿಶೇಷ ಇದು? ಡ್ರೆಸ್ ಕೊಡು. ನನಗೆ ಬೇಡ. ನೋ, ಐ ಡೋಂಟ್ ವಾಂಟ್. ನನಗೆ ಬೇಡ. ಹಾಕಬೇಕು ಅಷ್ಟೇ. ಪ್ರಾಪರ್ ಹಾಕೋಣ, ಪ್ರಾಪರ್ ಹಾಕೋಣ. ಇಲ್ಲ ಇದು ಬ್ಯಾಕ್ ಸೈಡ್. ನನ್ನ ತಲೆ ದೊಡ್ಡದಾಯ್ತಾ ಅಂತ ಅಷ್ಟೇನಾ? ಆಯ್ತಲ್ಲ, ಫ್ಯಾನ್ ಹಾಕೊಂಡು ಸ್ವಲ್ಪ ಆ್ಯಕ್ಚುಲಿ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ? ಅಂತ ಕನ್ಸ್ಕೊಳ್ಬೇಡವಾ, ಬಾಕ್ಸಲ್ಲಿ ಏನಿದೆ? ಹೌದಾ, ಬಾಕ್ಸಲ್ಲಿ ಏನಿದೆ? ನಂಗೆ ಗೊತ್ತಿತ್ತು. ಬೈಲಿ ಇಟ್ಕೋತೀನಿ ಬಾ. ತರುಣ್ ತಂದ್ರ ಯಾವ್ದು? ಇದನ್ನ ಫ್ರಂಟಿಗೆ ಹೆಂಗ್ ಮಾಡ್ಕೋತೀಯ? ಏನು ಫ್ರಂಟ್ ಕ್ಯಾಮ್ರಾ ಹೆಂಗ್ ಮಾಡ್ಕೊಳ್ಳೋದು? ಫ್ರಂಟ್ ಬರಲ್ಲ ಇದು. ಓ, ನಾನೇ ಇಟ್ಕೋಬೇಕಾ? ಅಲ್ಲ ಕಣ್ರೆ, ಏನೋ ಸೆಲೆಬ್ರೇಟ್ ಮಾಡಲ್ಲ, ಕೇಕ್ ಕಟಿಂಗ್ ಇಲ್ಲ, ಅದು ಇದು ಅಳ್ತಾ ಇದೆಯಲ್ಲ. And we miss you, Prajwala. This is a small celebration. ಕುತ್ಕೋಬಾ. Yes. This is very small celebration. ಯಾರು ಪ್ಲಾನ್ ಇಲ್ಲ, ಕಟ್ ಮಾಡಲ್ಲ, ಕೇಕ್ ಬೇಡ ಅಂತಿದ್ರೆ ಅವಾಗಿಂದ ಅಳ್ತಾ ಇದ್ದಲ್ಲ. ನಾನು ಏನು ಹೇಳಿಲ್ಲ. ಆ್ಯಕ್ಚುಲಿ ಇವತ್ತು ಇವ್ರ ಮನೆಗೆ ಬರೋ ಪ್ಲಾನ್ ಇತ್ತು. Anyways, ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ photo, let's take a pic. ಒಂದೊಂದ್ಸರಿ ಎಡಿಟಿಂಗ್ ಅಂತ ಅಂದ್ಬಿಟ್ಟು ಕೂತ್ಕೋತಾಳೆ 3 to 4 hours ಕಂಟಿನ್ಯೂಸ್ ಆಗಿ. ನಿದ್ದೆ, ಊಟ ಎಲ್ಲ ಬಿಟ್ಟು ಪಾಪ ಹುಡುಗಿ ಕೆಲಸ ಮಾಡುತ್ತೆ. ಸೊ ಹಾರ್ಡ್ ವರ್ಕ್. Hey, shut up. For you last, ಬಂದದು ಬದುಕಲು ಬಿಡಿ. ಕವಿತಾ ಹಸ್ಬೆಂಡು, ಅತ್ತೆ ಅವರೆಲ್ಲ ಇದ್ದಾರೆ. ಸೊ ಅವ್ರಿಗೆ ಕೊಡೋಣ. ಓಕೆ, ಥ್ಯಾಂಕ್ ಯು. ಮತ್ತೆ ನೀವು ಚೆನ್ನಾಗಿ ಬಂದ್ರೆ ಡಾನ್ಸ್ ಮಾಡು. ಡಾನ್ಸ್ ಡಾನ್ಸ್ ಮಾಡೋದು ಸ್ವಲ್ಪ ನೋಡ್ತೀನಂತೆ. ಯಾರು? ನೀನೇನು ಕವಿತಾ ಏನು ಕೇಳಿಲ್ಲ.
ಆ್ಯಕ್ಚುಲಿ ಇವ್ರು ನನಗೆ ಹೇಳಿಲ್ಲ ಇವತ್ತು ಈ ರೀತಿ ಇರುತ್ತೆ ಅಂತ. ನಾನು ಡೌಟಿಂದ ಬಂದೆ, ಬಾ 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 ಅಂತ ಹೇಳ್ತಾ ಇದ್ರು. ಸೊ ಮತ್ತು ಒಂದು ಕ್ಲೂ ಇತ್ತು ನನಗೆ. ಲಾಸ್ಟ್ ಟೈಮು ಶಾಜನ್ 10K ಆಗ್ತಾ ಇದೆ, ಏನು ಪಾರ್ಟಿ ಅಂತಲೇ ಕೇಳುವಾಗಲೇ ಗೊತ್ತಾಯಿತು. ಪಾರ್ಟಿ ಕೇಳೋರೆ ಕೆಲವೊಮ್ಮೆ ಪಾರ್ಟಿ ಕೊಡ್ತಾರೆ. ಸೊ ಸದ್ಯಕ್ಕೆ ಇವಳು ಕೊಟ್ಟಿದ್ದಾಳೆ. ಆ್ಯಂಡ್ ನಮ್ಮ ಕಡೆಯಿಂದ ಅವರಿಗೆ ಪಾರ್ಟಿ ಇರುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಡ್ಯಾನ್ಸಾ? ಈಗ ಬಟ್ ಹೊರಗೆ ಹೋಗೋಣ, ಅವಳಿಗೆ ಸೆಕೆ ಆಗ್ತಾ ಇದೆ. ಟೆರೆಸ್ ಮೇಲೆ ಹೋಗೋಣ ಅಲ್ಲೇ. ಆ್ಯಕ್ಚುಲಿ ಈ ವ್ಯೂಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಸಂಜೆ ಹೊತ್ತಲ್ವಾ, ಇಟ್ಸ್ ನೈಸ್ ವ್ಯೂ. ಆ್ಯಕ್ಚುಲಿ ಇವತ್ತು 10K ಸೆಲೆಬ್ರೇಷನ್ ಏನಿದೆ, ಇವತ್ತು ಸ್ವಲ್ಪ ವ್ಲಾಗ್ನ ಸ್ಪೆಷಲಾಗಿ ಮಾಡೋಣ. ಏನು ಮಾಡೋಣ, ಸದ್ಯಕ್ಕೆ ಇವರಿಬ್ರನ್ನ ವೀವರ್ಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇವರು ನನ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ನೋಡ್ತಾರೆ. ಸೊ ನೋಡೋಣ ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿದೆ ಅಂತ. ಆ್ಯಂಡ್ ಅವ್ರೇನು ಹೇಳ್ತಾರೆ ನೀವು ಅದನ್ನು ನೋಡ್ಬೋದು. ಓಕೆ ನಾನು ಅಂದರೆ ನನ್ನ ಬಗ್ಗೆ ವ್ಲಾಗಲ್ಲಿ ಅವ್ರು ಏನು ನೋಡ್ತಾ ಇದ್ದಾರೆ ಅಷ್ಟೇ, ಓಕೆನಾ? ಸೊ ನಾನೇ ನನಗೆ ಕ್ವಶನ್ಸ್ ಕೇಳ್ಕೊಳ್ತೀನಿ, ನೀವು ಅದಕ್ಕೆ ನನ್ನ ಬಗ್ಗೆ ಹೇಳ್ಬೋದು. ಓಪನ್ ಬಾ, ನೋ ಎಡಿಟಿಂಗ್, ನೋ ಕಟ್. ನೀವೇನು ಹೇಳ್ತೀರೋ ಅದನ್ನು ಹಾಕ್ತೀನಿ, ಓಕೆನಾ? ಫೈನ್. ಸೊ ಇಲ್ಲ, ನನ್ನ ಲೈಫ್ ಸ್ಟೋರಿನೇ ತಾನೇ ನಾನು ಶೇರ್ ಮಾಡ್ತಾ ಇರೋದು, ನನ್ನ ಬಗ್ಗೆನೇ. ಈಗ ನ್ಯಾಚುರಲ್ ಲೈಟ್ ಎಲ್ಲ ಹೋಗ್ಬಿಡುತ್ತೆ, ಬೇಗ ಶೂಟ್ ಮಾಡಿ ಮುಗಿಸೋಣ. ಓಕೆ, ನನಗೆ ತುಂಬ ಬೇಗ ಕೋಪ ಬರೋದು ಯಾವ ಸಿಚುವೇಶನಲ್ಲಿ? ಯಾವಾಗ ಕೋಪ ಬರಲ್ಲ ಹೇಳಿ ಅನ್ಸುತ್ತಾ? ಯಾವಾಗಲೂ ನಗ್ನಗ್ತಾ ಇರ್ತೀನಿ ನಾನು. ವ್ಲಾಗ್ ಅಲ್ಲಿ ಅಷ್ಟೇ ಅವ್ಳು ನಗ್ನಗ್ತಾ ಫುಲ್ ಕಂಟ್ರೋಲ್ ಮಾಡ್ಕೊಂಡು ಇರ್ತಾಳೆ. ನಾನು ಹೇಳ್ತೀನಿ ಹೇಳ್ತೀನಿ ನಾನು ಯಾವಾಗ ಪ್ರಾಪರ್ ಆಗಿ ಲೈಕ್ ಯಾವಾಗ್ಲೂ ಸಹಿತ ಬರುತ್ತೆ. ಓಕೆ, ಅವಳು ಪ್ರಾಪರ್ ಆಗಿ ಸಿಟ್ಟು ಬರೋದು ಯಾವಾಗ ಅಂದಿತ್ತು, ರಿಲಿಜನ್ ಬಗ್ಗೆ ಮಾತಾಡ್ತಾರೆ. ರಿಲಿಜನ್ ಕಾಸ್ಟ್ ಆ ಎರಡು ವರ್ಡ್ಸ್ಗಳು ಅವ್ಳಿಗೆ ಆಗಿ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ನಿಮಗೂ ಗೊತ್ತಿದೆ ಆಕ್ಚುಲಿ ಅವ್ಳಿಗೆ ಇದೆ, ಮೂಗಲ್ಲೇ ಕೋಪ ಇರುತ್ತೆ. ಹಾಗಾದ್ರೆ ಮೂಗು ಮೇಲೆ ಮಾಡೋಣ. ಸೊ ಯಾವಾಗ ಕೋಪ ಇರುತ್ತೆ. ಓಕೆ, ಇನ್ನು ನನ್ನ ಬಗ್ಗೆ ನಿಮಗೆ ಏನಿದೆ, ನೀವೇ ತುಂಬ ಸಲ ಕೇಳಿದ್ದೀರ ನನಗೆ, ನಾನು ಅದಕ್ಕೆ ರಿಪ್ಲೈನೂ ಮಾಡಿಲ್ಲ, ಜಸ್ಟ್ ಲೈಕ್ ಕೊಡ್ತಾ ಇದ್ದೆ. ಆ ಕ್ವಶನ್ಸ್ಗಳು ಯಾವುದಿರ್ಬೋದು. ಸೊ ನೀವು ಯಾವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಕರೆಕ್ಟ್. ಏನು ಅನ್ಸುತ್ತೆ ಗರ್ಲ್ಸ್ ನಿಮಗೆ? ಕೊರೋನಾ ಮುಗಿದ್ಮೇಲೆ ಇವಾಗ, ಆಮೇಲೆ ಇನ್ನೊಂದು ಜಾನ್ವರಿ ಮೇಲೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಲ್ಲ. ಕರೆಕ್ಟ್, ಓಕೆನಾ? ಸೊ ಜಾನ್ವರಿ ಮೇಲೆ ಅದೊಂಥರ ಹೊಸ ಲೈಫ್ ನಂದು ಅನ್ಕೊಂಡಿದ್ದೀನಿ. ಏನು ಆಗುತ್ತೋ ಗೊತ್ತಿಲ್ಲ, ಯಾಕಂದರೆ ಇನ್ನೊಂದು ಡ್ರೀಮ್ ಇದೆ, ಅದನ್ನೆಲ್ಲ ಸೆಟ್ ಮಾಡಿನೇ ನಾನು ಮತ್ತೆ ಹೋಗೋದು. ಓಕೆ, ಓನ್ಲಿ ಟ್ರಾವೆಲ್ ಪಾರ್ಟ್ನರ್. ನೋ 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 ನೆವರ್ ನೆವರ್ ನೆವರ್. ಅಶ್ವಿನಿ ಮಾತ್ರ ನಾನು ಕರ್ಕೊಂಡು ಹೋಗಲ್ಲ. ನೋ 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 ಅಶ್ವಿನಿ, ಕವಿತಾ ಅಥವಾ ಪ್ರಜ್ವಲ ಇವ್ರನ್ನೆಲ್ಲ ನಾನು ಗ್ರೂಪಲ್ಲಿ ಕರ್ಕೊಂಡು ಹೋಗ್ತೀನಿ. ಬಿಟ್ರೆ ಸೋಲೋ ಟ್ರಾವೆಲರ್ ಆಗಿ ನಾನು ಒಬ್ಬಳೇ ಹೋಗೋದು. ಐ ಗಾಟ್ ಒನ್ ನ್ಯೂ ಫ್ರೆಂಡ್ ಆ್ಯಕ್ಚುಲಿ. ಸೋಲೋ ಟ್ರಾವೆಲಿಂಗ್ ಅಂದ್ರೆ ಒಬ್ಬರೇ ಮಾಡಬೇಕು. ಜೊತೆಗೆ ಕರ್ಕೊಂಡು ಹೋದ್ರೆ ಏನಾಗುತ್ತೆ, ಡ್ಯುಯಲ್ ಟ್ರಾವೆಲರ್ ಆಗ್ತಾರೆ. ಯಾಕೆ ಡ್ಯುಯಲ್ ಟ್ರಾವೆಲರ್? ನನಗೆ ಒಬ್ರು ಹೊಸ ಭಯ ಇದೆ. ನೋ 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 ಆ್ಯಕ್ಚುಲಿ ಏನಂದರೆ, ವಿದ್ಯಾ ಅಂತ ನಿನ್ನೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹೊಸ ಫ್ರೆಂಡ್ ಆದರು. ಅವರು ಬಂದ್ಬಿಟ್ಟು ಶಿವಮೊಗ್ಗದವರೇ, ಸೋಲೋ ಟ್ರಾವೆಲರ್ ಅಂತೆ. ಅವರ ಸ್ಟೋರಿ ತುಂಬ ಚೆನ್ನಾಗಿದೆ. ಅದೇ ಕತೆ ಏನು ಅಂತ ನೆಕ್ಸ್ಟ್ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ವಿದ್ಯಾ ಯಾರು ಅಂತ ನೆಕ್ಸ್ಟ್ ಹೇಳ್ತೀನಿ, ಯಾಕಂದರೆ ವಿದ್ಯಾನ ಪರ್ಮಿಷನ್ ಬೇಕು, ವ್ಲಾಗಲ್ಲಿ ಬರ್ತಾ ಇಲ್ಲ ಅಂತ. ಆ್ಯಂಡ್ ವಿದ್ಯಾ ಅವರ ಹೆಲ್ಪ್ ತೊಗೊಂಡು ನಾನು ಸೋಲೋ ಟ್ರಾವೆಲರ್ ಆಗ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ, ಯಾಕಂದರೆ ಪ್ಲೇಸ್ ಬಗ್ಗೆ ನಂಗೆ ಗೊತ್ತಿರಲ್ಲ. ಸೊ ವಿದ್ಯಾ ನಾನು ಇಬ್ಬರು ಸೇರಿ ಹೊಸ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನೋಡೋಣ ಆ ಲೈಫ್ ಹೇಗೆ ಹೋಗುತ್ತೆ ಅಂತ, ಓಕೆನಾ? ನೋ ನೆವರ್, ವೈ ಶುಡ್? ಸೊ ನನಗಂತೂ ಖುಷಿ ಇದೆ. ಥ್ಯಾಂಕ್ಯು ವಿದ್ಯಾ, ಇನ್ಸ್ಟಾದಲ್ಲಿ ನೀವು ನನ್ನನ್ನು ಕನೆಕ್ಟ್ ಮಾಡಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ನಾನು ಹುಡುಕ್ತಾ ಇದ್ದೆ ಸ್ಪೆಷಲಿ ಹುಡುಗಿಯರು ಯಾರು ಸೋಲೋ ಟ್ರಾವೆಲರ್ ಇದ್ದಾರೆ ಅಂತ, ಯಾಕಂದರೆ ಅವರು ಟ್ರಾವೆಲಿಂಗ್ ಮಾಡಿದ್ದು ಸ್ಟೋರಿ ನನಗೆ ಬೇಕಿತ್ತು, ನನ್ನ ಸ್ಟೋರಿ ಕ್ರಿಯೇಟ್ ಮಾಡಲಿಕ್ಕೆ. ವಿದ್ಯಾ ಅವರ ಎಕ್ಸ್ಪೀರಿಯೆನ್ಸು ನನಗೆ ಒಂದು ಲರ್ನಿಂಗು. ಸೊ ನೋಡೋಣ, ಓಕೆನಾ? ಹಾಂ, ನಾನು ನಿನ್ನ ಜೊತೆ ಓಕೆ. ನಿನ್ನ ನೆಕ್ಸ್ಟ್ ಕ್ವಶನ್ ಏನು? ನೋ ಪ್ರಾಬ್ಲಮ್. ಈಗ ನೆನಪಾಗ್ತಾ ಇಲ್ಲ, ನ್ಯಾಚುರಲ್ ಲೈಟ್ ತುಂಬ ಡೌನ್ ಆಗ್ತಾ ಇದೆ, ಪರವಾಗಿಲ್ಲ, ನಾವು ಮುಗಿಸೋಣ. ಈ ತುಂಬ ಕ್ಲೋಸ್ ಇರೋರ ಜೊತೆ ವ್ಲಾಗ್ ಮಾಡುವಾಗ ಅವ್ರು ಮಾಡೋಕ್ಕೆ ಬಿಡಲ್ಲ, ಓಕೆನಾ? ಅವರೇ ಮಾತಾಡ್ತಾ ಇರ್ತಾರೆ. ಸೊ ನಾನು ನಿಮ್ಮ ಜೊತೆನೂ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸದ್ಯಕ್ಕೆ ಇಷ್ಟೇ. ನ್ಯಾಚುರಲ್ ಲೈಟ್ ಕಡಿಮೆ ಆಗ್ತಾ ಇದೆ, ಇಲ್ಲೇನೂ ಕಾಣಲ್ಲ. ಆ್ಯಕ್ಚುಲಿ ನಾನು ಇವತ್ತು ಇಲ್ಲಿ ಸ್ಟೇ ಆಗೋ ಪ್ರೋಗ್ರಾಮ್ ಇರಲಿಲ್ಲ.
ಬಟ್ ಯಾಕೋ ಇವಾಗ ಆಗಬೇಕಂತ ಅನಿಸ್ತಾ ಇದೆ. ನಾನು ಡ್ರೆಸ್ಸಸ್ ತಂದಿಲ್ಲ. ಸೊ ಡ್ರೆಸ್ ಕವಿತನ ಹತ್ರ ಇಲ್ಲ. ಸೊ ಮುಂದೆ ಪರಾಟ ತಿನ್ನೋ ಪ್ರೋಗ್ರಾಮ್ ಬನ್ನಿ. ನಾನು ನಿಮಗೆ ಶೇಂಗಾ ಚಟ್ನಿ ನಾನು ಲಂಚ್ ಟೈಮಲ್ಲೆಲ್ಲ ಬ್ಲಾಗ್ ಮಾಡಿಲ್ಲ. ಸರಿ, ಈಗ ಹೌದಲ್ವಾ? ಡಿನ್ನರ್ ಏನಿದೆ ನೋಡೋಣ. ತಗೊಂಬ ಇವಾಗ ಸ್ವಲ್ಪ ಕೆಲಸ ಮಾಡು. ಹಾಂ ಕೆಲಸ ಮಾಡಲ್ಲ, ಕೆಲಸ ಮಾಡಲ್ಲ. ಅಯ್ಯೋ ಪೆಟ್ಟೆ ನಿಜ ನಾನೇನು ಕೆಲಸ ಮಾಡಲ್ವ ಅಶ್ವಿನಿ? ನಿಂಗೆ ಅಷ್ಟು ಒಳ್ಳೊಳ್ಳೆ ಅಡುಗೆ ಮಾಡಿ ಚೆನ್ನಾಗಿ ಹಾಕೋದಿಲ್ಲ. ಇದನ್ನ ಬಿಚ್ಚೋಕೆ ಹೋಗಬೇಡ ಇವಾಗ. ಒಂಥರ ಜಾತ್ರೆ. ಕೊಡ ಇಲ್ಲಿ ಅವ್ರಿಗೆ ಹಾಕು. ಓಕೆ, ಕೆಳಗೆ ಹೋಗೋಣ. ಡಿನ್ನರ್ ಪ್ರಿಪೇರ್ ಆಗ್ತಾ ಇದೆ. ಸೊ ಬನ್ನಿ. ಲೈಟಾಗಿ ಯಾಕೋ ಕೆಂಪು ಬರ್ತಾ ಇದೆಯಲ್ಲ ಗಾಳಿಗ. ಓಕೆ, ಸದ್ಯಕ್ಕೆ ಡಿನ್ನರ್ ರೆಡಿ ಆಗ್ತಾ ಇದೆ. ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಓಕೆನಾ? ನಾವು ಆಮೇಲೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಹೇರೆಲ್ಲ ಕಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಕಿಚನ್ ರೂಮಲ್ಲಿ ಕೂದಲು ಬೀಳೋದು ಅಷ್ಟು ಒಳ್ಳೆಯದಲ್ಲ. ಆ್ಯಂಡ್ ಇವ್ರ ಮನೆ ತುಂಬ ನೀಟಾಗಿದೆ, ಕೆಲಸದವ್ರು ಇದ್ದಾರೆ. ಸೊ ಪಾಪ ಅವರಿಗೂ ಕೆಲಸ ಆಗೋದು ಬೇಡ. ಈಗ ಇಲ್ಲೊಂದು ಸರ್ಪ್ರೈಸ್ ಗಿಫ್ಟ್ ಇದು ನಮ್ಮ ಪ್ರಜ್ವಲ ಮದುವೆಗೆ. ಪ್ರಜ್ವಲನ ಮದುವೆಗೆ ನಾವು 3 ಜನ ಸೇರಿ, 3 ಜನ ಅಂದರೆ ನಾನು ಸ್ಪೆಷಲಿ. ಪ್ರಜ್ವಲ್ ನಿಂಗೆ ಗೊತ್ತಲ್ಲ ನಾನು ಯಾರು ಅಂತ. ಅಶ್ವಿನಿ ಆ್ಯಂಡ್ ಕವಿತಾ. ಆ್ಯಕ್ಚುಲಿ ಐಡಿಯಾ ಕವಿತಂದು. ಸೊ ನಾವಿಬ್ರು ಜಸ್ಟ್ ಭಾಗಿಗಳು ಅದರಲ್ಲಿ, ಏನಿಲ್ಲ. ಓಕೆನಾ? ಸೊ ಆಲ್ 3 of us. ಇವರಿಗೆ ಅನ್ಬಾಕ್ಸ್ ಮಾಡೋಕ್ಕೆಲ್ಲ ಬರಲ್ಲ, ಯಾಕಂದರೆ ನೋಡಿ ಹೆಂಗೆ ಕಿತ್ತಾಡ್ಕೊಂತಾರೆ. ಅಶ್ವಿನಿ ಇದರಲ್ಲೆಲ್ಲ ಸ್ವಲ್ಪ ನಂಗೆ ತುಂಬ ಇಷ್ಟ ಆಗುತ್ತೆ ಹಿಂಗೆ ಗಿಫ್ಟ್ಸ್ಗಳನ್ನ ಬಿಚ್ಚೋದು, ಬಾಕ್ಸಸ್ಗಳನ್ನ. ಏನಾದರೂ ಒಂದು ಇದನ್ನು ಬರುತ್ತೆ ಗೊತ್ತಾ, ಆರ್ಡರ್ ಮಾಡಿರ್ತೀವಿ ಅಮೆಝಾನ್ ಮೇಲೆ ಅದ್ರ ಮೇಲಾದರೂ, ಅವತ್ತು ನಾವು ಓಪನ್ ಮಾಡೋದು. And this is for you. Wow man, ಪ್ರಜ್ವಲ. Hope you like it. ಕನ್ನ ಪ್ರಜ್ವಲ ಗೊತ್ತಲ್ಲ, ನಮ್ಮ ಹುಡುಗಿ, ನಮ್ಮ ಗ್ಲಾಸ್ ಹಾಕೋಬೇಕು ನಾವು. ನನ್ನ ಜೊತೆ ಕೆಲಸ ಮಾಡ್ತಾಳೆ. ಏನಂತ ಅನ್ಸುತ್ತೆ? ಪ್ರಜ್ವಲ ರೀಸೆಂಟಾಗಿ ಮದುವೆ ಆಗಿರೋ ಹುಡುಗ. ಇವರಿಬ್ಬರು ಮದುವೆಗಿಂತ ಮುಂಚೆ ತೆಗೆದಿರೋ ಫೋಟೋನೇ ನಾವು ಗಿಫ್ಟಾಗಿ ಕೊಟ್ಟಿದ್ದೀವಿ. ಸೊ ಈ ಮೆಮರೀಸ್ ಯಾವಾಗಲೂ ಜೊತೆಗಿರಲಿ ಅಂತ. ಎಸ್, ಏನು ಗಿಫ್ಟುಡಾ. ಹೌದಲ್ಲ, ನೀನು ಇದೇ ಥರ ನಮ್ಗೆ ಗಿಫ್ಟ್ ಕೊಡು. ನನಗೊಂದು ಸ್ವಲ್ಪ ದೊಡ್ಡ ಫ್ರೇಮು ಇಷ್ಟೇ ಸಾಕು. ಪ್ರಜಲ ನಂಗೆ ಚಿಕ್ಕ ಫ್ರೇಮ್ ಇದ್ರೆ ಸಾಕು, ನೋ ಪ್ರಾಬ್ಲಮ್. ನನಗೂ ಸಹಿತ ನಡೀಬೋದು ಅನ್ಕೋ. ಸಕ್ಕತ್ತಾಗಿದೆ. ಸಾಕು ಬಿಡು, ಕಂಡುಬಿಡುತ್ತೆ ಜಾಸ್ತಿ. ಹೌದು. ಏನು ಅನಿಸ್ತು ಗಿಫ್ಟ್ ಬಗ್ಗೆ ಹೇಳಿ. ನಾವು ಅವ್ರ ಮದುವೆಗೆ ಡಿಫ್ರೆಂಟಾಗಿ ಏನಾದರೂ ಗಿಫ್ಟ್ ಕೊಡ್ಬೇಕಂತಲೇ ಅಂದ್ಕೊಂಡಿದ್ವಿ. ಸೊ ಪೇಂಟ್ ಮಾಡಿಸಿ ನಾವು ಕೊಟ್ಟಿದ್ದೀವಿ. ಪೇಂಟ್ ಮಾಡಿಸಿದೆ ಎಲ್ಲಿ ಅಂದರೆ ಆನ್ಲೈನಲ್ಲೆಲ್ಲ ಆರ್ಡರ್ ಕೊಟ್ಟಿದ್ವಿ. ಸೊ ಈಗ ನಮ್ಮ ಗಿಫ್ಟ್ ನಮ್ಮ ಕೈಗೆ ಸಿಕ್ಕಿದೆ. ಈಗ ಮುಂದಿನ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಕವಿತಾ, ಈಗ ನೆಕ್ಸ್ಟ್ ಒಂದು ಪೇಂಟಿಂಗ್ ಕೊಟ್ವಿ, ಹೇಳು ಅದನ್ನು ಹೇಳು. ಅದನ್ನು ನೀವೇ ಹೇಳ್ಬಿಡಿ. ಬಿಕಾಸ್ ಪ್ರಜ್ವಲ ಲವ್ಸ್ ಪೇಂಟಿಂಗ್. ಕರೆಕ್ಟ್. ಎಸ್. ಸೊ ಅದಕ್ಕೋಸ್ಕರ ಅವಳಿಗೆ ಅದು ಇಷ್ಟ ಆಗುತ್ತಂತಲೇ ಆ ಗಿಫ್ಟನ್ನ ಕೊಡ್ತಾ ಇದ್ದೀವಿ. ಓಕೆನಾ? ಮತ್ತು ಏನು ಪರೋಟ ಇದು ಕವಿತಾ? ಆಲೂ ಪರೋಟ, ಆನಿಯನ್ ಪರೋಟ. ಓಕೆ, ಟೇಸ್ಟಿ ಕರ್ದಿಯಾ ನನಗೆ? ಟೇಸ್ಟ್ ಸಿಗಲ್ಲ, ಯು ಕ್ಯಾನ್ ಹ್ಯಾವ್ ಎನಿವೇಸ್. ಇವಾಗ ಏನು ಕೆಲಸ ಮಾಡ್ತಾ ಇರಲ್ಲ. ನಿನಗೆ ಏನಮ್ಮ ಅಶ್ವಿನಿ? ಏನಮ್ಮ ಏನು ಮಾಡ್ತಿದ್ಯಮ್ಮ? ಇವಳು ಎಂತ ಗೊತ್ತಾ, ಹೇಳ್ತಿರ್ತಾ ಇದ್ದೀನಿ. ಅಶ್ವಿನಿ ಇದ್ದಾಳಲ್ಲ, ಕವಿತನ ಅತ್ತೆ ಜೊತೆ ಫುಲ್ ಚಿಟ್ ಚಾಟ್. ಅದೇನೋ ಕಡಲೆಕಾಯಿ ಬೀಜದ್ದು ಚಟ್ನಿ ಮಾಡ್ತಾ ಮಾತಾಡ್ತಾ ಇದ್ದಾಳೆ. ನಮ್ಮ ಕವಿತಾ ಆನಿಯನ್ ಪರೋಟ ಮಾಡ್ತಾ ಇದ್ದಾಳೆ. ನಾನು ಇಷ್ಟೊಂದು ಸ್ವಲ್ಪ ನಿಮ್ಮ ಕೆಲವೊಂದು ಕಮೆಂಟ್ಸಿಗೆ ಲೈಕ್, ಹಾರ್ಟ್ ಆ್ಯಂಡ್ ಕೆಲವೊಂದು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಾ ಕೂತಿದ್ದೆ. ಆ್ಯಂಡ್ ನಾಳೆ ವ್ಲಾಗಿಂದು ಸ್ವಲ್ಪ ಥಮ್ ಲೈನು ಅದು ರೆಡಿ ಮಾಡೋಕ್ಕಿರುತ್ತೆ. ಸೊ ಅದನ್ನು ಮಾಡಿ ಹಾಕಿದ್ದೀನಿ. ಬಿಸಿ ಬಿಸಿ ಪರೋಟ ಮಾಡಿಕೊಟ್ಟಿದ್ದಾಳೆ ತಿನ್ನು ಅಂತ. ಬಟ್ ಹೊಟ್ಟೆ ಫುಲ್ಲಿದೆ, ವೆಯ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ಮತ್ತೆ ತಿನ್ನೋಣ ಅಂತೆ. ತಡೀರಿ, ಸ್ವಲ್ಪ ಗಲಾಟೆ ಕಡಿಮೆ ಮಾಡಿ ದಯವಿಟ್ಟು. ಸಾರ್ವಜನಿಕರು ಗಲಾಟೆ ಕಡಿಮೆ ಮಾಡಿ. ನಾವು ಮಾತಾಡ್ತಾ ಇದ್ದೀವಿ. ಎಂತ ಗೊತ್ತಾ, ಅವಳು ಬಿಸಿ ಬಿಸಿ ಪರೋಟ ಮಾಡಿಕೊಟ್ಟಿದ್ದಾಳೆ ಆ್ಯಂಡ್ ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾಳೆ. ಅದನ್ನು ಚೆನ್ನಾಗಿ ತಿಂದು
ಖಾಲಿ ಮಾಡಬೇಕು. ಬರೀ ತಿನ್ನೋದಷ್ಟೇ ಅವ್ರಿಗೆ ಚಟ್ನಿ ನೋಡಿ ಇಡ್ಬೋದು ಇದು 15 ದಿನ 1 ತಿಂಗಳ ಇಟ್ಕೊಂಡು ತಿನ್ಕೋಬೋದಲ್ಲ, ಆರಾಮಾಗಿ ತಿನ್ಕೊಂಡು ತಿನ್ಬೋದು. ಓಕೆ ಎಸ್ ಇದನ್ನ ಎಲ್ಲಿಡೋದಿನ ಹಾಂ ಇದನ್ನ ಓಕೆ ನಾವೀಗ ಬೇಗ ವ್ಲಾಗ್ ಏನಾಗುತ್ತೆ ಇದು ಲಿಂಕ್ ಆಗುತ್ತಲ್ಲೇ. ಲಿಂಕ್ ಆಗುತ್ತೆ. The next day. ಅದು ಶಾರ್ಪ್ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಏಯ್ ಗುಡ್ ಮಾರ್ನಿಂಗ್, ನಾನೇ ಬರೋಣ ಅಂತ ಇದ್ದೆ. ಥ್ಯಾಂಕ್ ಯು ಅಶ್ವಿನಿ, ನೆನ್ಪು ಮಾಡ್ತಿದ್ದೀನಿ. ಇವತ್ತು ನಾನೇ ಹ್ಯಾಂಡಲ್ ಮಾಡ್ತೀನಿ, ಡೋಂಟ್ ವರಿ. ನೀನು ಎಲ್ಲೆಲ್ಲಿ ಹೋಗ್ತೀಯ ಅಲ್ಲಲ್ಲಿ. ಪರವಾಗಿಲ್ಲ, ನೀನೇ ವ್ಲಾಗ್ ನಮ್ಮದು ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಗೊತ್ತಲ್ಲ, ನಾವು ಒಂಥರ ಫುಲ್ ಟೈಮ್ ವ್ಲಾಗರ್ ಅಲ್ಲ ಅಂದ್ರೂ ರೆಗ್ಯುಲರ್ ವ್ಲಾಗರ್ ಆಗಿದ್ದೀವಿ. ಸೊ ಡೈಲಿ ವ್ಲಾಗ್ಸ್ ಬರ್ತಾ ಇದೆ, ಬರಲಿ. ಸದ್ಯಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ?